ದೀದಿ ಜೊತೆ ಕಟ್ ಲೆಫ್ಟ್ ಜೊತೆ ಬ್ರೇಕ್. ಇದು ಕಾಂಗ್ರೆಸ್ ಹೊಸ ಗೇಮ್. ದೀದಿ ಜೊತೆ ಕಟ್ ಜೊತೆಗೆ ಲೆಫ್ಟ್ ಜೊತೆಗೆ ಬ್ರೇಕ್ ಅನ್ನುವಂಥದ್ದು ಇದು ಕಾಂಗ್ರೆಸ್ನ ಹೊಸ ಗೇಮ್. ಬಂಗಾಳ ಚುನಾವಣೆ ಸನಿಹದಲ್ಲಿರುವಾಗೆ ವೇಗವಾಗಿ ಬದಲಾಗ್ತಿದೆ ಅಲ್ಲಿನ ರಾಜಕೀಯ. ದೀದಿ ಜೊತೆ ಕಟ್, ಲೆಫ್ಟ್ ಜೊತೆ ಬ್ರೇಕ್. ಬಂಗಾಳ ಚುನಾವಣೆ ಸಮೀಪದಲ್ಲಿರುವಾಗಲೇ ಬದಲಾಗ್ತಿದೆ ರಾಜಕೀಯ ಸಮೀಕರಣ. ಕಾಂಗ್ರೆಸ್ ಒಂಟಿಯಾಗಿ ಕಣಕ್ಕಿಳಿಯತ್ತಾ ಹಾಗಾದ್ರೆ, ಅಥವಾ ಈ ಬಾರಿಯೂ ಮೈತ್ರಿ ಮಾಡಿಕೊಳ್ಳತ್ತಾ? ಬಹುದಿನ ಈ $1 ಮಿಲಿಯನ್ ಪ್ರಶ್ನೆಗೆ ಕಾಂಗ್ರೆಸ್ನಿಂದ ಕಡೆಗೂ ಸಿಕ್ಕಿದೆ ಉತ್ತರ. ಬಂಗಾಳ ಚುನಾವಣೆಯಲ್ಲಿ ಒಂಟಿಯಾಗಿ ಸ್ಪರ್ಧಿಸುವ ಘೋಷಣೆ ಮಾಡಿದೆ ಇದೀಗ ಕಾಂಗ್ರೆಸ್ ಜೊತೆ ಮೈತ್ರಿ ಇಲ್ಲ ಎಂದು ಟಿಎಂಸಿ ಘೋಷಣೆ ಬೆನ್ನಲ್ಲೇ ಕೈಪಡೆಯಲ್ಲಿ ಸಂಚಲನ. ಸೀಟು ಹಂಚಿಕೆ ಹಗ್ಗ ಜಗ್ಗಾಟದಿಂದ ಮುರಿದು ಬಿದ್ದಂತಹ ಕಾಂಗ್ರೆಸ್ ಟಿಎಂಸಿ ಮೈತ್ರಿ. ಶತಮಾನದ ಪಕ್ಷ ಕಾಂಗ್ರೆಸ್ಗೆ ಕೇವಲ 2 ಸೀಟ್ ಆಫರ್ ಮಾಡಿತ್ತು. ಮಮತಾ ಬ್ಯಾನರ್ಜಿ ಅವರು ಏನು 2 ಕೊಡ್ತೀರಾ, ಭಿಕ್ಷೆ ಅನ್ಕೊಂಡಿದ್ದೀರಾ, ನಮಗೆ ಅವರ ಸಹವಾಸವೇ ಬೇಡ ಅಂತ ಕೈಪಡೆ ಹೇಳಿದೆ. ಬಂಗಾಳದ ಎಲ್ಲಾ ಸ್ಥಾನಗಳಲ್ಲೂ ಸ್ಪರ್ಧೆ ಮಾಡಲು ಈಗ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನವನ್ನ ಮಾಡಿದೆ. ಕಡೆಗೂ ಬ್ರೇಕ್ ಬಿದ್ದಿದೆ. ದೀದಿ ಜೊತೆ ಕಟ್ ಆಗಿದೆ, ಲೆಫ್ಟ್ ಜೊತೆ ಬ್ರೇಕ್ ಆಗಿದೆ. ಕಾಂಗ್ರೆಸ್ ನಿರ್ಣಯವಿದು. ಬಂಗಾಳ ಚುನಾವಣೆ ಸನಿಹದಲ್ಲಿರುವಾಗಲೇ ವೇಗವಾಗಿ ಬದಲಾಗ್ತಿದೆ ಅಲ್ಲಿನ ರಾಜಕೀಯ ಸಮೀಕರಣ. ಕಾಂಗ್ರೆಸ್ ಒಂಟಿಯಾಗಿ ಕಣಕ್ಕಿಳಿಯತ್ತೆ ಈ ಬಾರಿಯೂ. ದೀದಿ ಜೊತೆಗೆ ಮೈತ್ರಿ ಕಟ್ಟಾಗಿದೆ. ಬಹುದಿನಗಳ $1 ಮಿಲಿಯನ್ ಪ್ರಶ್ನೆಗೆ ಈಗ ಉತ್ತರ ಕೊಡ್ತಿದೆ ಕಾಂಗ್ರೆಸ್. ಬಂಗಾಳ ಚುನಾವಣೆಯಲ್ಲಿ ಒಂಟಿಯಾಗಿ ಸ್ಪರ್ಧಿಸುವ ಘೋಷಣೆ ಮಾಡಿದೆ. ಕಾಂಗ್ರೆಸ್ ಜೊತೆಗೆ ಮೈತ್ರಿ ಇಲ್ಲ ಎಂದು ಟಿಎಂಸಿ ಘೋಷಣೆ ಮಾಡಿದಂತಹ ಬೆನ್ನಲ್ಲೇ ಕಾಂಗ್ರೆಸ್ ಈ ನಿರ್ಧಾರವನ್ನ ತೆಗೆದುಕೊಂಡಿದೆ. ಹಗ್ಗ ಜಗ್ಗಾಟ ಮುರಿದು ಬಿದ್ದಿದೆ. ಕಾಂಗ್ರೆಸ್ ಟಿಎಂಸಿ ಮೈತ್ರಿ ಬ್ರೇಕ್ ಆಗಿದೆ. ಶತಮಾನದ ಪಕ್ಷ ಕಾಂಗ್ರೆಸ್ಗೆ 2 ಸೀಟ್ ಕೊಡ್ತೀನಿ ಅಂದಿದ್ರಂತೆ. 2 ಅಂದ್ರೆ ಭಿಕ್ಷೆ ಅನ್ಕೊಂಡಿದ್ದೀರಾ, ನಿಮಗೆ ಸಹವಾಸವೇ ಬೇಡ ಅಂತ ಹೇಳಿ ಈಗ ಕಾಂಗ್ರೆಸ್ ಈ ನಿರ್ಧಾರವನ್ನ ಕೈ ತೆಗೆದುಕೊಂಡಿರುವಂತದ್ದು. ಬಂಗಾಳದ ಎಲ್ಲಾ ಚುನಾವಣೆಗಳಲ್ಲಿಯೂ ಸಹ ಸ್ಪರ್ಧೆ ಮಾಡೋದಕ್ಕೆ ಈಗ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನವನ್ನ ಮಾಡಿದೆಯಂತೆ. ಇನ್ನೇನು ಚುನಾವಣೆ ಹತ್ರ ಇದೆ ಬಂಗಾಳದಲ್ಲಿ ಅನ್ನುವಾಗ ಅಲ್ಲಿನ ರಾಜಕೀಯ ಸ್ಥಿತಿಗತಿಗಳೇ ಬದಲಾಗ್ತಿದೆ. 2 ಕೊಡ್ತಾರಂತೆ ಸೀಟು. ಏನು ಭಿಕ್ಷೆ ಅನ್ಕೊಂಡಿದ್ದೀರಾ ಅಂತ ಈ ಕಾಂಗ್ರೆಸ್ ಇವರ ಸಹವಾಸವೇ ಬೇಡ ಅಂತಂದಿದೆ. ಬಂಗಾಳದ ಎಲ್ಲಾ ಸ್ಥಾನಗಳಲ್ಲೂ ಸ್ಪರ್ಧೆ ಮಾಡಲು ಕಾಂಗ್ರೆಸ್ ಈಗ ಹೈಕಮಾಂಡ್ ತೀರ್ಮಾನ ಮಾಡಿದೆ. ಮೈತ್ರಿ ಕಾರಣದಿಂದ ಕಾಂಗ್ರೆಸ್ ದುರ್ಬಲ ಅನ್ನುವಂಥ ಭಾವನೆ ಇತ್ತು. ಹೀಗಾಗಿ ಈ ಬಾರಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತಿದೆ. ಭವಿಷ್ಯದ ದೃಷ್ಟಿಯಿಂದ ಬಂಗಾಳದಲ್ಲಿ 2 ಪಕ್ಷಗಳ ಜೊತೆಗೆ ಮೈತ್ರಿ ಕಡಿದುಕೊಂಡಂತಹ ಕಾಂಗ್ರೆಸ್ ನಡೆಯನ್ನ ಖಂಡಿಸಿದೆ. ಎಡಪಕ್ಷಗಳು ಶತಮಾನದ ಪಕ್ಷಕ್ಕೆ ವೋಟ್ ಬ್ಯಾಂಕೇ ಇಲ್ಲ ಅನ್ನುವಂಥದ್ದು ಕೇವಲ ಟಿಎಂಸಿಗೆ ಅನುಕೂಲ ಮಾಡಿಕೊಡುತ್ತೆ, ಮತ ವಿಭಜನೆ ಮಾಡಲು ಕಾಂಗ್ರೆಸ್ ತಂತ್ರ ಎಂದು ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ನಿರ್ಧಾರದಿಂದ ಬಂಗಾಳದಲ್ಲಿ ನಡೆಯೋದು ಚತುರ್ಕೋನ ಸ್ಪರ್ಧೆ. 2016ರ ಎಡಪಕ್ಷಗಳ ಜೊತೆ ಮೈತ್ರಿ ಇನ್ನು 44 ಸ್ಥಾನಗಳಲ್ಲಿ ಗೆಲುವಾಗಿತ್ತು. 12.25% ಮತದ ಪ್ರಮಾಣ ಅಂದಾಜಾಗಿತ್ತು. ಈ ಹಿಂದಿನ ಕಾಂಗ್ರೆಸ್ ಅನುಭವಗಳನ್ನ ನಾನು ನಿಮಗೆ ಹೇಳ್ತಾ ಇದ್ದೀವಿ, ಏನು ಕಾರಣಗಳು ಅಂತ. 2021 ಗಮನಿಸೋದಾದ್ರೆ ಎಡಪಕ್ಷಗಳ ಜೊತೆಗೆ ಮೈತ್ರಿ ಮಾಡಿಕೊಂಡಿತ್ತು, ಹೀನಾಯ ಸೋಲು ಅನುಭವಿಸಿತ್ತು, ಶೂನ್ಯ ಫಲಿತಾಂಶ, 3% ಮತ ಪ್ರಮಾಣ ಇತ್ತು. ಮೈತ್ರಿ ಕಾರಣದಿಂದ ಕಾಂಗ್ರೆಸ್ ದುರ್ಬಲವಾಯ್ತಾ ಅನ್ನುವಂತಹ ಭಾವನೆ ಕಾಂಗ್ರೆಸ್ಸಿಗರಿಗೆ ಮೂಡಿದೆ. ಹೀಗಾಗಿ ಈ ಬಾರಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಕಾಂಗ್ರೆಸ್ ನಿರ್ಣಯವನ್ನ ಕೈಗೊಂಡಿದೆ. ಇನ್ನು ಭವಿಷ್ಯದ ದೃಷ್ಟಿಯಿಂದ ಬಂಗಾಳದಲ್ಲಿ ಎಡಪಕ್ಷಗಳ ಜೊತೆಗೆ ಮೈತ್ರಿಯನ್ನ ಕಡಿದುಕೊಂಡಿದೆ ಕಾಂಗ್ರೆಸ್. ಇನ್ನು ಕಾಂಗ್ರೆಸ್ ನಡೆಯನ್ನ ಖಂಡಿಸಿದೆ ಎಡಪಕ್ಷಗಳು. ಶತಮಾನದ ಪಕ್ಷಕ್ಕೆ ವೋಟ್ ಬ್ಯಾಂಕ್ ಇಲ್ಲ ಅಂತಲೇ ವಡಿ ಮಾಡಿವೆ ಎಡಪಕ್ಷಗಳು. ಕೇವಲ ಟಿಎಂಸಿಗೆ ಅನುಕೂಲ ಮಾಡಿಕೊಡೋಕೆ, ಮತ ವಿಭಜನೆ ಮಾಡೋಕೆ ಮಾತ್ರ ಕಾಂಗ್ರೆಸ್ ತಂತ್ರ ಅಂತ ಎಡಪಕ್ಷಗಳು ಕಿಡಿಕಾರಿವೆ. ಕಾಂಗ್ರೆಸ್ ನಿರ್ಧಾರದಿಂದ ಬಂಗಾಳದಲ್ಲಿ ಏನು ನಡೆಯುತ್ತೆ, ಚತುರ್ಕೋನ ಸ್ಪರ್ಧೆ ಏರ್ಪಡತ್ತೆ ಅನ್ನೋದು ಈಗ ಕಂಡು ಬರ್ತಿರುವಂತಹ ಮಾಹಿತಿ. ಬಿಜೆಪಿ, ಟಿಎಂಸಿ, ಕಾಂಗ್ರೆಸ್ ಮತ್ತು ಎಡಪಕ್ಷಗಳು ಚತುರ್ಕೋನ ಸ್ಪರ್ಧೆ ನಡೆಯುತ್ತೆ ಬಂಗಾಳದಲ್ಲಿ ಅನ್ನುವಂಥದ್ದು ಈಗ ಕಂಡು ಬರ್ತಿದೆ. ನಿಮ್ಮ ಸಹವಾಸವೇ ಬೇಡ, 2 ಸೀಟ್ ಕೊಡ್ತೀರಾ ಅಂದ್ರೆ ಇನ್ನೇನ್ ಭಿಕ್ಷೆ ಅನ್ಕೊಂಡಿದ್ದೀರಾ ಅಂತ ಪ್ರಶ್ನೆ ಮಾಡ್ತಿದೆ ಕಾಂಗ್ರೆಸ್. ಹಂಗಾಗಿ ಈ ಕಡೆ ಎಲ್ಲಾ ಸ್ಥಾನಗಳಲ್ಲೂ ಕೂಡ ಕಾಂಗ್ರೆಸ್ ಒಂಟಿಯಾಗಿ ಇದನ್ನ ಚುನಾವಣೆಯನ್ನ ಎದುರಿಸೋಕೆ ಈಗ ತೀರ್ಮಾನವನ್ನ ಕೈಗೊಂಡಿರುವಂಥದ್ದು.